ನಮಸ್ಕಾರ, ಸವಾದಿಕ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾವು ಥಾಯ್ಲೆಂಡ್ನ ಪತ್ತಾಯಾದಲ್ಲಿರುವ ಅಮೇಸಿಂಗ್ ವುಡನ್ ಟೆಂಪಲ್ ಅಂಡ್ ಮ್ಯೂಸಿಯಂ ಆದ ದ ಸ್ಯಾಂಕ್ಚುವರಿ ಆಫ್ ಟ್ರೂತ್ಗೆ ವಿಸಿಟ್ ಮಾಡಿದ್ದೀವಿ. ಈ ಟೆಂಪಲ್ ಅಂಡ್ ಮ್ಯೂಸಿಯಂ ಲೊಕೇಶನ್ ಡೀಟೇಲ್ಸ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದೆ. ಈ ಪ್ಲೇಸ್ದು ವಿಸಿಟಿಂಗ್ ಅವರ್ಸ್ ಮಾರ್ನಿಂಗ್ 8 AM ಟು ಈವ್ನಿಂಗ್ 6:30 PM ಇದೆ. ಡೇ ಟೈಮ್ ವಿಸಿಟ್ಗೆ ಅಡಲ್ಟ್ಸ್ಗೆ ಪರ್ ಹೆಡ್ 500 ಥೈ ಬಾತ್ ಅಂಡ್ ಈವ್ನಿಂಗ್ ಟೈಮ್ ವಿಸಿಟ್ಗೆ 700 ಥೈ ಬಾತ್ ಎಂಟ್ರಿ ಫೀ ಇರುತ್ತೆ. ಆನ್ಲೈನ್ klook.com ಇಂದ ಟಿಕೆಟ್ ಬುಕ್ ಮಾಡಿದ್ರೆ ಎಂಟ್ರಿ ಟಿಕೆಟ್ ಡಿಸ್ಕೌಂಟಲ್ಲಿ ಸಿಗುತ್ತೆ. ಬಿಲೋ 110 ಸೆಂಟಿಮೀಟರ್ ಹೈಟ್ ಇರೋ ಕಿಡ್ಸ್ಗೆ ಫ್ರೀ ಎಂಟ್ರಿ ಇರುತ್ತೆ. ಅಬೌವ್ 110 to 140 ಸೆಂಟಿಮೀಟರ್ ಇರೋ ಕಿಡ್ಸ್ಗೆ ಹಾಫ್ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಮತ್ತೆ ಇಲ್ಲಿ ಡ್ರೆಸ್ ಕೋಡ್ ಅಂತೂ ಮ್ಯಾಂಡೇಟರಿ ಇರುತ್ತೆ. ಶೋಲ್ಡರ್ಸ್ ಅಂಡ್ ನೀಸ್ ಕಂಪಲ್ಸರಿ ಕವರ್ ಆಗಿರಬೇಕು. ಇದು ಫೋಟೋಗ್ರಫಿ ಸ್ಪಾಟ್. ಇಲ್ಲಿಂದ ಅಂತೂ ವ್ಯೂ ಸೂಪರ್ ಆಗಿ ಕಾಣಿಸುತ್ತೆ. ಈ ಪ್ಲೇಸ್ ಎಂಟ್ರಿ ಮಾಡೋ ಮುಂಚೆ ನಮಗೆ ಸೇಫ್ಟಿಗೋಸ್ಕರ ಹೆಲ್ಮೆಟ್ಸ್ನ ಇಶ್ಯೂ ಮಾಡ್ತಾರೆ. ಟೆಂಪಲ್ ಇನ್ಸೈಡ್ ಎಂಟ್ರಿ ಮಾಡುವಾಗ ತಲೆಗೆ ಹೆಲ್ಮೆಟ್ನ ಕಂಪಲ್ಸರಿ ವೇರ್ ಮಾಡಬೇಕು. ಯಾಕಂದ್ರೆ ಟೆಂಪಲ್ ಒಳಗಡೆ ರೆನೋವೇಷನ್ ವರ್ಕ್ ಕಂಟಿನ್ಯೂಸ್ ನಡೀತಾನೆ ಇರುತ್ತೆ. ಆಫ್ಟರ್ ಕಂಪ್ಲೀಷನ್ ಆಫ್ ವಿಸಿಟ್ ಹೆಲ್ಮೆಟ್ನ ರಿಟರ್ನ್ ಮಾಡಬೇಕು. ಇಲ್ಲಿ ಕೊರಿಯನ್, ಚೈನೀಸ್, ಥಾಯ್, ಇಂಗ್ಲಿಷ್, ರಷ್ಯನ್, ಅರಬಿಕ್, ಜಾಪನೀಸ್ ಅಂಡ್ ವಿಯೆಟ್ನಮೀಸ್ ಲ್ಯಾಂಗ್ವೇಜ್ಗಳ ಗೈಡ್ಸ್ ಟೈಮ್ ಸ್ಲಾಟ್ ಇರುತ್ತೆ. ನಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಕ್ಕೆ ಡೆಡಿಕೇಟೆಡ್ ಗೈಡ್ಸ್ ಪರ್ಟಿಕ್ಯುಲರ್ ಟೈಮ್ ಸ್ಲಾಟ್ಗೆ ಇರ್ತಾರೆ. ಜನರನ್ನ ಗ್ರೂಪ್ಸ್ ಅಲ್ಲಿ ಡಿವೈಡ್ ಮಾಡಿ ಲ್ಯಾಂಗ್ವೇಜ್ ವೈಸ್ ಕರ್ಕೊಂಡೋಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವಾಗ ನೋಡ್ಬೋದು, ಇದು ಟೆಂಪಲ್ನ ವರ್ಕ್ಶಾಪ್. ಇಲ್ಲಿ ಕಂಟಿನ್ಯೂಸ್ಲಿ ವುಡ್ ವರ್ಕ್ ಮಾಡ್ತಾನೇ ಇರ್ತಾರೆ. ಇದು ವುಡನ್ ಟೆಂಪಲ್ ಅಂಡ್ ಮ್ಯೂಸಿಯಂದು ಮಿನಿಯೇಚರ್ ಮಾಡೆಲ್. ಇವಾಗ ನೀವು ನೋಡ್ತಾ ಇರೋದು ದ ಸ್ಯಾಂಕ್ಚುರಿ ಆಫ್ ಟ್ರೂತ್. ಕಲ್ಲುಗಳಿಂದ, ಮಾರ್ಬಲ್ಸ್ಗಳಿಂದ ಅಥವಾ ಬೇರೆ ಮಟೀರಿಯಲ್ಸ್ಗಳಿಂದ ಕಟ್ಟಿರುವಂತಹ ಟೆಂಪಲ್ಸ್ನ ನೋಡಿರ್ತೀವಿ. ಆದರೆ ಬರೀ ವುಡ್ ಇಂದ ಕಟ್ಟಿರುವಂತಹ ಇತರ ಟೆಂಪಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ಕಟ್ಟಡವನ್ನ ಟೆಂಪಲ್ ಅಂಡ್ ಮ್ಯೂಸಿಯಂ ಸ್ಟೈಲ್ ಇಂಟಿಗ್ರೇಟೆಡ್ ಸ್ಕಲ್ಪ್ಟಿಂಗ್ ಅಲ್ಲಿ ಮಾಡಿದ್ದಾರೆ. ಇದು ಬರೀ ಒಂದು ದೇವಾಲಯವಲ್ಲ, ಕಲೆ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಅದ್ಭುತ ಸಂಗಮವಾಗಿದೆ. This is not just a temple, it's an amazing confluence of art, culture and spirituality. ಪತ್ತಾಯದ ಸಮುದ್ರ ತೀರದಲ್ಲಿರುವ ಈ ಗ್ರ್ಯಾಂಡ್ ಟೆಂಪಲ್ ಕಂಪ್ಲೀಟ್ಲಿ ವುಡ್ ಇಂದ ನಿರ್ಮಿಸಲಾಗಿದೆ. ಸ್ಪೆಷಾಲಿಟಿ ಏನಂದ್ರೆ ಇದರ ಕನ್ಸ್ಟ್ರಕ್ಷನ್ ಅಲ್ಲಿ ಯಾವುದೇ ರೀತಿಯ ಮೆಟಲ್ ನೇಲ್ಗಳನ್ನ ಯೂಸ್ ಮಾಡಿಲ್ಲ. ಬರೀ ವುಡ್ ಪೀಸ್ಗಳನ್ನ ಒಂದಕ್ಕೊಂದು ಸೇರಿಸುವ ಓಲ್ಡ್ ಟೆಕ್ನಿಕ್ಸ್ ಯೂಸ್ ಮಾಡಿದ್ದಾರೆ. ಈ ಟೆಂಪಲ್ ಕನ್ಸ್ಟ್ರಕ್ಷನ್ 1981ನಲ್ಲಿ ಸ್ಟಾರ್ಟ್ ಆಗಿದ್ದು. ಅಟ್ ಪ್ರೆಸೆಂಟ್ ಕೂಡ ಕಂಟಿನ್ಯೂಸ್ಲಿ ಕಾವಿಂಗ್ ವರ್ಕು ನಡೀತಾನೇ ಇದೆ. ಅಪ್ರಾಕ್ಸಿಮೇಟ್ಲಿ 105 ಮೀಟರ್ ಹೈಟ್ ಇರುವ ಈ ಟೆಂಪಲ್ ಥೈ ಕಲ್ಚರ್, ಹಿಂದೂ ಅಂಡ್ ಬುದ್ಧಿಸ್ಟ್ ಫಿಲಾಸಫೀಸ್ ರಿಫ್ಲೆಕ್ಟ್ ಮಾಡುತ್ತೆ. ಟೆಂಪಲ್ನ ಈಚ್ ಕಾರ್ನರ್ಸ್ಗೆ ಬ್ಯೂಟಿಫುಲ್ ಅಂಡ್ ಅಮೇಸಿಂಗ್ ವುಡ್ ಕಾವಿಂಗ್ ಐಡಲ್ಸ್ನ ನೋಡಬಹುದು. ಇದು ಟೆಂಪಲ್ ಒಳಗಡೆ ಹೋಗೋದಿಕ್ಕೆ ಮೇನ್ ಎಂಟ್ರಿ. ಈ ಟೆಂಪಲ್ ಅಲ್ಲಿ ಗಾಡ್ಸ್, ಗಾಡೆಸಸ್, ಮಿಥಲಾಜಿಕಲ್ ಸ್ಟೋರೀಸ್ ಅಂಡ್ ಪ್ರಿನ್ಸಿಪಲ್ ಆಫ್ ಹ್ಯೂಮನ್ ಲೈಫ್ ರೆಪ್ರೆಸೆಂಟ್ ಮಾಡುವಂಥ ಐಡಲ್ಸ್ಗಳನ್ನ ನಾವು ನೋಡಬಹುದು. ಇಲ್ಲಿನ ಆರ್ಕಿಟೆಕ್ಚರ್ ನಮ್ಮ ಹಿಂದೂ ಕಲ್ಚರ್ಗೆ ಸಿಮಿಲರ್ ಆಗಿದೆ. ಈಚ್ ಅಂಡ್ ಎವ್ರಿ ಐಡಲ್ಸ್ನ ತುಂಬಾ ಡೀಟೇಲ್ ಆಗಿ ಕಾರ್ವ್ ಮಾಡಿದ್ದಾರೆ. ಈಚ್ ಐಡಲ್ದು ಥೈ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಹೆಸರು ಬರೆದಿದ್ದಾರೆ. ಇಲ್ಲಿನ ಪೀಸ್ಫುಲ್ ಕ್ಲೈಮೇಟ್, ಸೀ ಸೈಡ್ ಅಂಡ್ ವುಡನ್ ಐಡಲ್ಸ್ ಆರ್ಕಿಟೆಕ್ಚರ್ ಮರೆಯೋಕೆ ಆಗದೆ ಇರುವಂತ ಎಕ್ಸ್ಪೀರಿಯನ್ಸ್ ಕೊಡುತ್ತೆ.
ಫಸ್ಟ್ ಲುಕ್ನಲ್ಲಿ ಇದು ಒಂದು ಏನ್ಷಿಯಂಟ್ ವುಡನ್ ಟೆಂಪಲ್ ತರ ಕಾಣ್ತದೆ. ಆದ್ರೆ ಇದು ಕೇವಲ ದೇವಸ್ಥಾನ ಅಲ್ಲ, ಇದು ಲೈಫ್, ಹ್ಯುಮ್ಯಾನಿಟಿ ಮತ್ತು ಟ್ರೂತ್ ಬಗ್ಗೆ ಹೇಳುವ ಒಂದು ಮಾಸ್ಟರ್ ಪೀಸ್. ಫೌಂಡರ್ ಅವರ ಪ್ರಕಾರ ಇವತ್ತಿನ ಮಾಡರ್ನ್ ವರ್ಲ್ಡ್ನಲ್ಲಿ ನಾವು ಮನಿ, ಸಕ್ಸೆಸ್, ಸೋಷಿಯಲ್ ಸ್ಟೇಟಸ್ ಮತ್ತು ಎಂಡ್ಲೆಸ್ ಡಿಸೈರ್ಸ್ ಹಿಂದೆ ಓಡ್ತಿದ್ದೇವೆ. ಆದ್ರೆ ಜೀವನದ ನಿಜವಾದ ಅರ್ಥವನ್ನ ಮರೆತು ಬಿಡ್ತಿದ್ದೇವೆ. ಅದಕ್ಕಾಗಿಯೇ ಈ ಪ್ಲೇಸ್ಗೆ ದ ಸ್ಯಾಂಕ್ಚುರಿ ಆಫ್ ಟ್ರೂತ್ ಎಂಬ ಹೆಸರು ಇಡಲಾಗಿದೆ, ಅಂದ್ರೆ ಸತ್ಯದ ಮಂದಿರ. ಈ ಸ್ಯಾಂಕ್ಚುರಿ ನಮಗೆ 7 ಇಂಪಾರ್ಟೆಂಟ್ ಟ್ರೂತ್ಸ್ ಬಗ್ಗೆ ತಿಳಿಸ್ತದೆ. ಫಸ್ಟ್ ಟ್ರೂತ್ ಏನಂದ್ರೆ ನಾವೆಲ್ಲರೂ ಭೂಮಿ, ನೀರು, ಗಾಳಿ ಮತ್ತು ಅಗ್ನಿ ಎಂಬ 4 ಮೂಲಭೂತ ಅಂಶಗಳಿಂದ ನಿರ್ಮಿತರಾಗಿದ್ದೇವೆ. ಸೆಕೆಂಡ್ ಟ್ರೂತ್ ಪ್ರಕಾರ ನಮ್ಮ ಜೀವನ ಸಂಪೂರ್ಣವಾಗಿ ಪ್ರಕೃತಿ ಮೇಲೆ ಅವಲಂಬಿತವಾಗಿದೆ. ಥರ್ಡ್ ಮತ್ತು ಫೋರ್ತ್ ಟ್ರೂತ್ ತುಂಬಾ ಸರಳ. ನಾವು ಹುಟ್ಟುವಾಗ ಏನನ್ನೂ ತರುವುದಿಲ್ಲ, ಸಾಯುವಾಗ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ನಮ್ಮ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳು ಮಾತ್ರ ಉಳಿಯುತ್ತವೆ. ಫಿಫ್ತ್ ಟ್ರೂತ್ ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತದೆ. ನಾವು ಗೌರವದಿಂದ ಬದುಕಬೇಕು, ನಿರಂತರವಾಗಿ ಕಲಿಬೇಕು, ಕುಟುಂಬದ ಕಾಳಜಿ ವಹಿಸಬೇಕು ಮತ್ತು ಉತ್ತಮ ವ್ಯಕ್ತಿಯಾಗಬೇಕು. ಸಿಕ್ಸ್ತ್ ಟ್ರೂತ್ ಒಳ್ಳೆಯ ಸಮಾಜ ನಿರ್ಮಾಣದ ಬಗ್ಗೆ ಹೇಳ್ತದೆ. ಉದಾರತೆ, ವಿನಯ, ಗೌರವ, ನ್ಯಾಯ ಮತ್ತು ಕ್ಷಮೆ ಇದ್ರೆ ಸಮಾಜ ಸುಂದರವಾಗಿರುತ್ತದೆ. ಸೆವೆಂತ್ ಟ್ರೂತ್ ಪ್ರಕಾರ ವರ್ಲ್ಡ್ ಪೀಸ್ ನಮ್ಮಿಂದಲೇ ಆರಂಭವಾಗುತ್ತದೆ. ಮೊದಲು ನಾವು ಬದಲಾಗಬೇಕು, ನಂತರ ಕುಟುಂಬ, ಸಮಾಜ ಮತ್ತು ಕೊನೆಗೆ ವಿಶ್ವ ಬದಲಾಗುತ್ತದೆ. ಹಾಗಾದ್ರೆ ಸ್ಯಾಂಕ್ಚುರಿ ಆಫ್ ಟ್ರೂತ್ನ ಮುಖ್ಯ ಸಂದೇಶ ಏನು? ನಿಜವಾದ ಸಂತೋಷ ಹಣ ಅಥವಾ ಆಸ್ತಿಯಲ್ಲಿ ಇಲ್ಲ, ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ, ಒಳ್ಳೆಯ ಕರ್ಮಗಳನ್ನು ಮಾಡೋದ್ರಲ್ಲಿ ಮತ್ತು ಇತರರೊಂದಿಗೆ ಸೌಹಾರ್ದದಿಂದ ಬದುಕೋದ್ರಲ್ಲಿ ಇದೆ. ಒಳ್ಳೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಮಾಡೋಕೆ ಆದಷ್ಟು ಈವ್ನಿಂಗ್ ಟೈಮ್ ಸ್ಲಾಟಲ್ಲಿ ವಿಸಿಟ್ ಮಾಡೋಕೆ ಟ್ರೈ ಮಾಡಿ. ಟೆಂಪಲ್ ಸರೌಂಡಿಂಗ್ ಅಲ್ಲಿ ಎಲಿಫೆಂಟ್ ಫೀಡಿಂಗ್ ಮತ್ತೆ ಎಲಿಫೆಂಟ್ ಸವಾರಿ ಕೂಡ ಮಾಡಬಹುದು. ಪರ್ ಹೆಡ್ 400 ಥಾಯ್ ಬಾಟ್ ಚಾರ್ಜ್ ಮಾಡ್ತಾರೆ. ಟೆಂಪಲ್ ಸರೌಂಡಿಂಗ್ಸ್ ಅಲ್ಲಿ ಫೋಟೋಶೂಟ್ ಸ್ಪಾಟ್ಸ್, ಚಿಲ್ ಮಾಡಕ್ಕೆ ಕ್ಯಾಫೆ ಮತ್ತೆ ಕಿಡ್ಸ್ಗೆ ತೋರ್ಸಕ್ಕೆ ಮಿನಿ ಝೂ ಕೂಡ ಇದೆ. ನಾವು ಇಷ್ಟೊಂದೆಲ್ಲ ಕಂಪ್ಲೀಟ್ಲಿ ತಿರುಗಿ ನೋಡಕ್ಕೆ 2 to 3 hours ಬೇಕು. ಹೋಪ್ ಯು ವ್ಯೂವರ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿತ್ ಅಮೇಜಿಂಗ್ ಥೈಲ್ಯಾಂಡ್ ಎಕ್ಸ್ಪೀರಿಯನ್ಸ್.